ನಾನು ಮುದ್ದುಕೃಷ್ಣ ಅವರಿಂದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ಮುದ್ದುಕೃಷ್ಣ ಅವರೇ, ಯಾಕೆ ಪದೇ ಪದೇ ವಿವಾದ ಮಾಡೋದು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ನಾಡಗೀತೆ, ರಾಷ್ಟ್ರಗೀತೆಗಳಿಗೆ ಅದರದ್ದೇ ಆದಂತಹ ಗೌರವ ಇದೆ. ಈ ತಿದ್ದುಪಡಿ ಅಥವಾ ಬದಲಾವಣೆ ಮಗದೊಂದು ವಿಚಾರಗಳು ಬಂದಾಗ ನಾವು ಈ ಹಿಂದೆಯೂ ಕೂಡ ನಾನು ಆರಂಭದಲ್ಲಿ ಹೇಳ್ತಾ ಇದ್ದ ಹಾಗೆ ಸಮಯದ ವಿಚಾರವಾಗಿ, ಹಾಡಿನ ಶೈಲಿಯ ವಿಚಾರವಾಗಿ, ಹೆಸರನ್ನು ಸೇರಿಸಬೇಕು ಅನ್ನೋಂಥ ವಿಚಾರವಾಗಿ ಈ ನಾಡಗೀತೆ ಮತ್ತು ರಾಷ್ಟ್ರಗೀತೆಗಳನ್ನು ವಿವಾದಕ್ಕಾಗಿ ಎಳೆದು ತರುವಂಥದ್ದು ಎಷ್ಟು ಸೂಕ್ತ? ಯಾಕೆ ಈ ರೀತಿ ಆಗ್ತಾ ಇದೆ? ತಾವು ಏನು ಹೇಳ್ತೀರಿ ಸರ್ ಈ ವಿಚಾರವಾಗಿ? ನಾಡಗೀತೆ ಆಗಲಿ ರಾಷ್ಟ್ರಗೀತೆ ಆಗಲಿ ಇದನ್ನು ರಚನೆ ಮಾಡಿದಂಥ ವ್ಯಕ್ತಿಗಳ ಉದ್ದೇಶ ಭಾಳ ಮಹತ್ವದ್ದು. ರಾಷ್ಟ್ರಕವಿ ಕುವೆಂಪು ಅವರವರು ನಾಡಗೀತೆಯನ್ನು ರಚನೆ ಮಾಡಿದಾಗ ಇದು ನಾಡಗೀತೆ ಆಗಬೇಕು ಅಂತ ಅವರು ಯಾವತ್ತೂ ಬಯಸಿರಲಿಲ್ಲ. ಅವರು ಅದು ನಾಡಿನ ಮಹತ್ವವನ್ನು, ಘನತೆಯನ್ನು ಎತ್ತಿ ಹಿಡಿಯೋ ಅಂಥ ಒಂದು ಗೀತೆಯನ್ನು ರಚನೆ ಮಾಡಬೇಕು ಅಂತ ಅವರು ರಚನೆ ಮಾಡಿದ ಮೇಲೆ BMC ಅವರ ಒಂದು ಸಂಕಲ್ಪದ ಆಧಾರದ ಮೇಲೆ ಅದು ಕೊಳಲು ಸಂಕಲನದಲ್ಲಿ ಪ್ರಕಟವಾಯಿತು. ಕುವೆಂಪು ಯಾವತ್ತೂ ಇದು ನಾಡಗೀತೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಅವರು. ಅದು ಹಾಗೆ ಪ್ರಕಟವಾದಾಗ ಆ ಗೀತೆಯಲ್ಲಿ ಇರ್ತಕ್ಕಂಥ ಸಾರಾಂಶ, ನಾಡಿನ ಬಗ್ಗೆ ಇರ್ತಕ್ಕಂಥ ವಿವರಗಳ ಆಧಾರದ ಮೇಲೆ ಇದು ಯಾಕೆ ನಾಡಗೀತೆ ಆಗಬಾರ್ದು? ಹುಯಿಲ್ಗುಳ ನಾರಾಯಣರಾಯರು ಉದಯವಾಯಿತು ಉದಯವಾಗಲಿ ನಮ್ಮ ಚಲೋ ಕನ್ನಡ ನಾಡು ಬರೆದರು. ಅದನ್ನು ಆಮೇಲೆ ಉದಯವಾಯಿತು ಅಂತ ಬರ್ಕೊಂಡ್ರು. ಉದಯವಾಗಲಿ ಅಂತ ಯಾವಾಗ ಹೇಳಿದರು ಅಂದರೆ, ಯಾವಾಗ ಕರ್ನಾಟಕ ಸರ್ಕಾರ ಏಕೀಕರಣ ಆದಂಥ ಸಂದರ್ಭದಲ್ಲಿ ಅದು ಕರ್ನಾಟಕ ಉದಯವಾಗಿರಲಿಲ್ಲ, ಉದಯವಾಗಲಿ ಅಂತ ಅವ್ರು ಬರೆದರು. ಆಮೇಲೆ ಉದಯವಾಯಿತು ಅಂತ ಬರೆದರು. ಅಂದರೆ ನಾವು ಉದಯವಾಗಿರ್ತಕ್ಕಂಥ ಒಂದು ನಾಡಿನಲ್ಲಿ ವಾಸ ಇದ್ದೀವಿ ಅಂದಾಗ ಅನ್ನೊಂದು ಹೆಮ್ಮೆಯ ಒಂದು ಪ್ರತೀಕವಾಗಿ ಅದನ್ನು ಬರೆದರು. ಹೀಗಾಗಿ ಕುವೆಂಪು ಅವರು ಬರೆದಾಗ ಯಾವತ್ತೂ ಕೂಡ ಇದನ್ನು ನಾಡಗೀತೆ ಮಾಡಿ ಅಂತ ಅವರೆಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಅದು ಅದರಲ್ಲಿರ್ತಕ್ಕಂಥ ಒಂದು ಅಂಶಗಳನ್ನ ತಗೊಂಡು ಇದು ನಾಡಗೀತೆ ಆಗಬಹುದು, ನಾಡಿನ ಹೆಮ್ಮೆಯ ಪ್ರತೀಕವಾಗಿ ಇಂಥ ಒಂದು ಸಾಹಿತ್ಯವನ್ನು ನಾವು ಪ್ರಚಾರ ಮಾಡಬೇಕು ಅನ್ನೋ ಒಂದು ಮನಸ್ಸು ಸಾಹಿತ್ಯ ಆಗ್ತದೆ. ಈಗ ಒಡ್ಗೆರೆ ಅವರು ಇದ್ದಾರೆ ಸಾಹಿತಿಗಳು, ಇಂಥ ಒಬ್ಬ ಸಾಹಿತಿ ಸಮಾನ ಮನಸ್ಕರ ಒಂದು ಆಶಯದಿಂದ ಅದನ್ನು ನಾಡಗೀತೆಯಾಗಿ ಸ್ವೀಕಾರ ಮಾಡಿದರು. ಆದರೆ ಬೇರೆ 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 ಕಾರಣಗಳಿಂದ ನನಗೆ ನನ್ನ ಅನುಭವದಲ್ಲಿ, ನಾನು 7 ವರ್ಷ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶನ ಕೆಲಸ ಮಾಡಿದ್ದೆ ನಾನು. ಆವಾಗ ಈ ನಾಡಗೀತೆಯ ಪ್ರಕರಣದಲ್ಲೇ ನನಗೆ ಒಂದು ಸರಿ ವರ್ಗಾವಣೆ ಕೂಡ ಆಯಿತು. ಯಾಕೆಂದರೆ ಯಾವುದೇ ರಾಜಕೀಯ ಅಂಶಗಳನ್ನ ಇಂಥ ಒಂದು ವಿಷಯದಲ್ಲಿ ಬೆರೆಸಬಾರ್ದು ಅನ್ನೋದು ನನ್ನ ಒಂದು ಇಂಗಿತ ಆಗಿತ್ತು ಅವಾಗ. ಆ ವಿಷಯವನ್ನು ಪ್ರಸ್ತಾಪ ಮಾಡಿದಾಗಲೇ ನನ್ನ ಸ್ಥಾನಕ್ಕೂ ಕೂತು ಬಂತು. ಆದರೆ ನಾನು ಬಿಡಲಿಲ್ಲ. ನನ್ನ ನಿಲುವು ಏನಿತ್ತು, ನಾಡಗೀತೆಯ ಬಗ್ಗೆ ಕುವೆಂಪು ಬರೆದಿದ್ದಾರೆ, ಇಲ್ಲಿ ಸಂಯೋಜನೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾವ ರೀತಿ ಹಾಡಬೇಕು ಅನ್ನೋದು ಅದು ಬೇರೆ 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 ರೀತಿಯಲ್ಲಿ ಬಂತು. ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದರೆ ಮತ್ತೆ ವಿವರಗಳನ್ನ ನಾನು ಕೊಡ್ತೀನಿ. ಆದರೆ ಅನಾವಶ್ಯಕವಾಗಿ ನಾಡಗೀತೆಯ ಬಗ್ಗೆ ಒಂದು ಗೊಂದಲ ಈಗ ಸೃಷ್ಟಿಯಾಗಿದೆ. ಅದರ ಒಂದು ಮೂಲವನ್ನು ನಾವು ತೆಗಿಬೇಕು, ತೆಗೆದು ಶಾಶ್ವತವಾದ ಪರಿಹಾರವನ್ನು ನಾವು ಕೊಡಬೇಕಾಗತ್ತೆ ಅದಕ್ಕೆ. ಅದು ನನ್ನ ಅಭಿಪ್ರಾಯ.